ಶುಭೋದಯ ಎಲ್ಲರಿಗೂ. ಇವತ್ತು ಬೆಳಗ್ಗೆ ತಾನೇ ಬಂದಿದ್ದೀನಿ. ನನಗೂ ಬಂತು ದುಡ್ಡು. ಬೆಳಗ್ಗೆ ತಾನೇ ಮೊಬೈಲ್ ನೋಡ್ತಾ ಇದ್ದೀನಿ, ಟನ್ ಅಂತ ಮೆಸೇಜ್ ಬಂತು. ಈ ವಿಡಿಯೋದಲ್ಲಿ ಎಷ್ಟು ದುಡ್ಡು ಬಂದಿದೆ ATM ಹೋಗಿ ಡ್ರಾಮಾಗೆ ಶೇರ್. ರೆಡಿ ಆದ ನೀನು ವಿಶ್ವಂತ? ರೋಡಲ್ಲಿ ಹೋಗೋಣ ಬಾ, ನಡ್ಕೊಂಡು ಹೋಗೋಣ. ಹಾಯ್ ಹೇಳು ಎಲ್ಲರಿಗೂ. ಹೆಲೋ ಹೆಲೋ ಎವ್ರಿವನ್. ಬಾಯ್ 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 ಮಾಡಿ ಎಲ್ಲರಿಗೂ ಬಾಯ್. ಇವತ್ತು ನಮ್ಮ ಡೇ ರೆಗ್ಯುಲರ್ ಆಗಿ ಯಾವ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ ಅಂದರೆ, ನಮ್ಮ ವಿಶ್ರಾಂತನ ಅಂಗನವಾಡಿಗೆ ಬಿಟ್ಬರೋದೇ ಮೊದಲು ಕಾರ್ಯ, ನಮ್ಮದು ಕೆಲಸ ಅಂತ ಬಂದರೆ ಅಲ್ವ ವಿಶ್ರಾಂತ? ನಮ್ಮ ವಿಶ್ರಾಂತ ಜಾಣ. ಇವಾಗ ದುಡ್ಡು ಬಂದೈತೆ ಅಂದರೆ ಯಾರು ನಂಬ್ತಾರೆ ಇಲ್ಲ. ನೋಡಿ ದುಡ್ಡು ನೋಡಿಲಿ, ಇಲ್ಲಿ ನೋಡಿಲಿ. ಈಗ ಫ್ರಾಂಕ್ ಅಲ್ಲ, ನಿಜವಾಗ್ಲೂ ಮೆಸೇಜ್ ತೋರಿಸ್ತೀನಿ ನೋಡಿಲಿ. ಇಲ್ಲಿ ನೋಡಿಲಿ ಈಗ ಓಪನ್ ಮಾಡ್ತೀನಿ. ದುಡ್ಡು ಬಂದೈತೆ, ಇವಾಗ ಹೋಗಿ ತಗೋಬತ್ತೀನಿ. ತಗೋಬತ್ತೀನಿ ನಂಬದೇ ಇಲ್ಲಪ್ಪ, ನಿಜ ಹೇಳಿದ್ರೆ ಯಾರು. ಕೊಡ್ ಮಮ್ಮಿ ಇದಾ. ATMಗೆ ಹೋಗ್ತಿದೀನಿ ಫ್ರೆಂಡ್ಸ್. ಯಾರು ನಂಬ್ತಾನೆ ಇಲ್ಲ ದುಡ್ಡು ಬಂದಿದೆ ಅಂದ್ರೆ. ಇವಾಗ ಹೋಗ್ಲೇಬೇಕು, ತಗೊಳ್ಳೇಬೇಕು. ಇವಾಗ ಪೆಟ್ರೋಲ್ ಬಂಕ್ ಬಳಿ ಹೋಗ್ತಾ ಇದ್ದೀನಿ, ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ. ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ. ವಿಶೇಷವಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ಮೊಬೈಲ್ನ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ. ಅಣ್ಣವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ದುಡ್ಡು ಬಂದಿದ್ದಕ್ಕೆ ಖುಷಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಣ. ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ATM ಕಾರ್ಡ್ ಇಲ್ದೇ SBI ಯೂಸರ್ಸು ದುಡ್ಡನ್ನ ಹೆಂಗೆ ಡ್ರಾ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ನಿಮ್ಮ ಹತ್ರ ಯೋನೋ ಕ್ಯಾಶ್ ಇತ್ತು ಅಂದರೆ, ಯೋನೋ ಅಪ್ಲಿಕೇಶನ್ ಇತ್ತು ಅಂದರೆ ಈ ರೀತಿಯಾಗಿ ಯೋನೋ ಕ್ಯಾಶ್ ಹತ್ರ ಹೋಗಿ ಕಾಣಿಸ್ತೀನಲ್ವ, ನಿಮಗೊಂದು ಮೆಸೇಜ್ ಬಂದಿರುತ್ತೆ. ಅದನ್ನು ಎಂಟರ್ ಮಾಡಿ ಕ್ಲಿಯರ್. ಎಸ್, ಕಾರ್ಡ್ ಯಾವುದೇ ಇನ್ಸರ್ಟ್ ಮಾಡಿಲ್ಲ. ಇಷ್ಟೇ. ATMಲ್ಲಿ ದುಡ್ಡು ಇರೋದಕ್ಕಿಂತ ಮುಂಚೆ ನಿಮ್ಮ ಅಕೌಂಟಲ್ಲಿ ದುಡ್ಡು ಇರಬೇಕು, ಪಟ್ ಅಂತ ಬರುತ್ತೆ. ಈ ಫೀಚರು ಜಮಾನ್ದಿಂದ ಇದೆ, ಸುಮಾರು ಒಂದು 5 ಇಯರ್ಸಿಂದ. ಅಮೌಂಟ್ ತಗೊಂಡಾಗಿದೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡೋಣ, ಹೋಗೋಣ. ಮುಂದಿನ ಪಯಣ ಮೋಸಂಬಿ ಖರೀದಿಸೋದಕ್ಕೆ. ಒಂದು ಕೆಜಿ 50 ರೂಪಾಯಿ ಬೀಳ್ತದೇನೋ ಅನಿಸ್ತದೆ. 200 ರೂಪಾಯಿ ಒಂದು ಬ್ಯಾಗು, 100 ರೂಪಾಯಿ. ಇದಿಷ್ಟು 100 ರೂಪಾಯಿ, ಇದು ಇಷ್ಟು. ತಗೊಳ್ಳಿ. ಅರ್ಧ ಅಂದ್ರೆ ಅಂಗಡಿಲಿ ಜಾಸ್ತಿ, ಅಂಗಡಿಲಿ ಜಾಸ್ತಿ. ಕೆಜಿಯಾ? 50 ರೂಪಾಯಿ ಕೊಡಿ ನೀವು. 50 ರೂಪಾಯಿ ಕೊಡೋಣ ನಮ್ಮ ಕಡೆಯಿಂದ. 50 ರೂಪಾಯಿ ಇದ್ರೆ ನನಗೆ ಕೊಡಿ. ಅಲ್ಲ, ನಿಮ್ಗೊಂದು ಕೆಜಿ ಬೇಕಲ್ವಾ? ತಗೊಳ್ರಿ, ಬಿಚ್ಚೋಣ ಇದೆ ಹಂಗೆ. ಒಂದು ಕೆಜಿಗೆ ಒಂದು 4-5 ಬರ್ತಾವ ಅಷ್ಟೇ. ತಗೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತವ, ದುಡ್ಡೇನು ಬೇಡ. ವಿಡಿಯೋದ ತುಂಬ ದುಡ್ಡೇ ಆಯಿತು. ಸ್ವಲ್ಪ ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಕೊಡೋಣ. ನೀವೇನಾದರೂ ಲೆಸ್ ದೆನ್ 30 km ಸ್ಪೀಡಲ್ಲಿ ಹೈವೇಗಳಲ್ಲಿ ಟ್ರಾವೆಲ್ ಮಾಡ್ತಿದ್ರಿ, ಬೈಕರ್ಸ್ಗಳು ಎಸ್ಪೆಷಲಿ, ಅಂದರೆ ವಿಲೇಜರ್ಸ್ಗಳು ಅಥವಾ ಸ್ಲೋ ಮೂಮೆಂಟ್ ವೆಹಿಕಲ್ಗಳು ಲೈಕ್ ಟ್ಯಾಕ್ಟ್ರಿಗಳು, ಆದಷ್ಟು ಈ ವೈಟ್ ಲೈನ್ ಒಳಗಡೆ ಟ್ರಾವೆಲ್ ಮಾಡಿ. ಸಪೋಸ್ ನೀವೇನಾದರೂ 50 ಹೋಗ್ತಾಯಿತ್ತು ಅಂದರೆ ಈ ವೈಟ್ ಲೈನ್ ಇದೆಯಲ್ಲ ಅದ್ರ ಒಳಗಡೆ ಟ್ರಾವೆಲ್ ಮಾಡಿ. ಅಬೌವ್ 60-70 ಮೇಲೆ ಮಾಡ್ತಾಯಿದ್ರಿ ಅಂದರೆ ನೀವು ರೋಡ್ ಮಿಡಲಲ್ಲಿ
ಟ್ರಾವೆಲ್ ಮಾಡಿ. ಇದು ಇವತ್ತಿನ ಸುರಕ್ಷತೆಯ ಪಾಠ ನಿಮಗಾಗಿ. ಹೋದ ಕೆಲಸದಲ್ಲಿ ಎಲ್ಲ ಕೆಲಸ ಆಯಿತು, ATMಯಿಂದ ದುಡ್ಡು ತೊಗೊಬಂದಾಯಿತು. ನಾವೀಗ ಇರ್ತಕ್ಕಂಥ ಪ್ಲೇಸ್ ಬಂದ್ಬಿಟ್ಟು ಸರಗೂರು, ಸೋಮವಾರಪೇಟೆ. ಕೇವಲ 25 ಕಿಲೋಮೀಟರ್ ಇದೆ. ನಮ್ಮ ಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ತಂಪು ಪಾನೀಯ ನ್ಯಾಚುರಲ್ ಮಿಲ್ಕನ್ನು ಕುಡಿಯೋಣ, ಒಮ್ಮೆ ನೋಡೋಣ ಬನ್ನಿ. ಚೆನ್ನಾಗಿ ಕಬ್ಬಿನ ರಸವನ್ನು ಇಡುತ್ತಿದ್ದಾರೆ. ಇವಾಗ ನಾವು ಕುಡಿಬೇಕು. ನೆರಳಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ. ಖುಷಿಗೆ ನೋಡಿ ಗಾಡಿನೇ ಆಫ್ ಮಾಡಿಲ್ಲ. ಖುಷಿಗೆ ಏನೇನು ಮಿಸ್ಟೇಕ್ ಮಾಡ್ಬಿಡ್ತೀನೋ ಹಂಗೆ ಭಯ ಆಗ್ತಿದೆ. ನೀವು ಕೂಡ ಬೆಳಿಗ್ಗೆ ಹೊತ್ತೇನಾದರೂ ಹೋದರೆ ಹತ್ತಿರದಲ್ಲಿರ್ತಕ್ಕಂಥ ಕಬ್ನಾಲ್ ಅಂಗಡೀಲಿ ಕಬ್ನಾಲ್ ಕುಡೀರಿ. ಸೂಪರ್ ಇದೆ. ಸಕ್ಕರೆ ಇಲ್ಲ, ಗಿಕ್ಕರೆ ಇಲ್ಲ, ಜ್ಯೂಸ್ ಇಲ್ಲ, ಶುಗರ್ ಇಲ್ಲ, ಏನಿಲ್ಲ. ಇದೊಂಥರ ನ್ಯಾಚುರಲ್ ಆಗಿದೆ. ಹೆಂಗಿದೆ ನೋಡಿ ಫ್ರೆಂಡ್ಸ್, ವೈಡ್ ರೇಂಜ್ ಶಾಟ್. ದುಡ್ಡನ್ನ ಡ್ರಾ ಮಾಡ್ಕೊ ಬಂದಿದ್ದೀನಿ. ಈ ಕೈಯಲ್ಲಿ ಎಷ್ಟಿದೆ ಅಂತ ಹಂಗೆ ಕೆಲವರು ಗೆಸ್ ಮಾಡ್ತಾರೆ ಎಷ್ಟಿದೆ ಅಂತ. ಕೊನೆಗೂ ನನಗೂ ಬಂತಲ್ಲ ಪೇಮೆಂಟ್ ಅಂತ. ಈ ವಿಡಿಯೋ ತುಂಬ ಬರೀ ದುಡ್ಡು. ಆಲ್ರೆಡಿ ಬೈಕಿಗೆ ಪೆಟ್ರೋಲ್ ಹಾಕ್ಸಾಯ್ತು, ಮೋಸಂಬಿ ಪರ್ಚೇಸ್ ಆಯಿತು, ಬೇರೆ ಇದನ್ನು ಕೂಡ ಇದು ಮಾಡಿದೆ. ಇದರಿಂದ ನಾನು ಏನು ಮಾಡ್ತೀನಿ ಅಂದರೆ, ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ಬೇಕು, ಅದನ್ನು ಮಾಡಿಸ್ತೀನಿ. ಅದಾದಮೇಲೆ ಒಂದು ಒಳ್ಳೆ ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಕ್ಯಾಮ್ರಾ ತಗೋಬೇಕು. ಯಾವ ಕ್ಯಾಮ್ರಾ ತಗೋಬೇಕು? ಇನ್ಸ್ಟಾ 360 ನೋಡಿದೆ ತಗೋಬೇಕಾ, ಇಲ್ಲ ಮೋಟೋ ಬ್ಲಾಗಿಂಗ್ ಥರ DJI ತಗೋಬೇಕಾ, ಇಲ್ಲ ಗೋಪ್ರೋ ತಗೋಬೇಕಾ ಡೌಟ್ ಇದೆ. ಬಟ್ ನನಗೆ ಎಷ್ಟು ಬಂದಿದೆ ಅಂದರೆ ಅಮೌಂಟು ನೀವು ಕೇಳಿದ್ರೆ ಗಾಬರಿಯಾಗಿ ಹೋಗ್ತೀರಿ. ಸೊ ಆಶ್ಚರ್ಯ ಆಗ್ತದೆ ಅಲ್ವಾ? ಆ ದುಡ್ಡು ಎಣ್ಸೋಣ ಬನ್ನಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20 ಎಷ್ಟೋ ಇದೆ. ಇದು ಜಸ್ಟ್ ಇವತ್ತು ಡ್ರಾ ಮಾಡಿರ್ತಕ್ಕಂಥ ಅಮೌಂಟು. ಸೊ ಈ ಅಮೌಂಟ್ ಬರೋದಕ್ಕೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂದರೆ 1 ವರ್ಷ ಕೆಲಸ ಮಾಡಿದ್ದೀನಿ. 1 ವರ್ಷಗಳ ಕಠಿಣ ಪರಿಶ್ರಮ. ಈ ವರ್ಷ ಎಲ್ಲ ಜನವರಿ ತಿಂಗಳು ಸ್ಟಾರ್ಟ್ ಆದಾಗಲಿಂದ ನಾಳೆ ಬರುತ್ತೆ ಅಂತ ಒಂದು ಎದ್ದೇಳೋದು, ಚೆಕ್ ಮಾಡೋದು, ಬಂತ ಎದ್ದೇಳೋದು, ಪೋರ್ಟಲ್ ಲಾಗಿನ್ ಆಗೋದು, ಚೆಕ್ ಮಾಡೋದು. ಸೊ ದುಡ್ಡು ಯಾವುದೂ ಕೂಡ ಫ್ರೀಯಾಗಿ ಬರಲ್ಲ ಸ್ನೇಹಿತರೆ. ಕನ್ಸಿಸ್ಟೆನ್ಸಿ ಇರಬೇಕು, ಡಿಸಿಪ್ಲಿನ್ ಇರಬೇಕು, ನಿಮ್ಮಲ್ಲಿ ಸ್ಕಿಲ್ ಇರಬೇಕು. ನೀವು ನೇರವಾಗಿ ಇವಾಗ ಏನು ಮಾಡ್ತೀರಿ ಅಂದರೆ, ನನ್ನ ಅಕೌಂಟ್ನ ಚೆಕ್ ಮಾಡ್ತೀರಿ, ಎಷ್ಟು ಜನ ಸಬ್ಸ್ಕ್ರೈಬರ್ ಇರ್ಬೋದು ಅಂತ ಅಲ್ವಾ. ಸೊ ನಿಮಗೆ ಐಡಿಯಾ ಬಂತಲ್ವಾ? ನಾನು ಏನು ಮಾಡಿದೆ ಹಂಗಾದ್ರೆ ದುಡ್ಡು ಬರೋದಕ್ಕೆ? ಟಣ್ಣಂತ ಬೆಳಗ್ಗೆ ಎದ್ದನೆ ನಡಿಗೆ ಬಂತು ದುಡ್ಡು. ನನಗಂತೂ ಖುಷಿ ಆಗ್ತಿದೆ. ನಾನು ನೆನ್ನೆ ತಾನೇ ನನ್ನ ಫ್ರೆಂಡ್ ಜೊತೆ ಮಾತಾಡಿದೆ, ಗುರು ಇವತ್ತು ಬರುತ್ತಾ ಇಲ್ವಾ ಗೊತ್ತಿಲ್ಲ ಗುರು, ಏನಾಯಿತು ಅಂತವ. ಅದರಲ್ಲೂ ಬೇರೆ ನಾನು ನೋಟಿಸ್ ಪೀರಿಯಡಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಈ ಮಂತ್ ಸ್ಯಾಲ್ರಿ ಬರಲ್ಲ. ಇದು ಸ್ಯಾಲ್ರಿ ಅಂತೂ ಅಲ್ಲ, ಓಕೆನಾ? ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಇವತ್ತು ಡೇ 13 ಫೆಬ್ರವರಿ. ಹಂಗಾಗಿ ಈ ದುಡ್ಡು ಸ್ಯಾಲ್ರಿ ಅಂತೂ ಅಲ್ವೇ ಅಲ್ಲ. ಮತ್ತು ಇದು ಈ ವರ್ಷದ ಮೊದಲನೇ ಪೇಮೆಂಟ್. ಸೋಷಿಯಲ್ ಮೀಡಿಯಾದಿಂದ ಬಂದಿದೆ ಅನ್ಕೋತಿದ್ದೀರಾ? ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಯೋಮೋ, ಇನ್ನು ಯಾವ್ದಾವ್ದು ಅಪ್ಲಿಕೇಶನ್ ಇದೆಯಲ್ಲ, ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಈ ದುಡ್ಡು ಬರುತ್ತೆ ಅಂತ ನಾನು ಲಾಸ್ಟು ಸೆಪ್ಟೆಂಬರಲ್ಲೇ ಮೊಬೈಲ್ ತಗೊಂಡೆ ಹೊಸದ. ಬಟ್ ಆ ಸೆಪ್ಟೆಂಬರಲ್ಲಿ ದುಡ್ಡೇ ಬರಲಿಲ್ಲ. ರೆಗ್ಯುಲರಾಗಿ ಸೆಪ್ಟೆಂಬರ್ ಬರುತ್ತೆ ಅಂದ್ಕೊಂಡಿದ್ದೆ. ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ ಇರಲಿಲ್ಲ, ನವಂಬರ್ ಇರಲಿಲ್ಲ, ಡಿಸೆಂಬರ್ ಇರಲಿಲ್ಲ, ಜನವರಿ ಇರಲಿಲ್ಲ. ಇವತ್ತು ಫೆಬ್ರವರಿ 13. ಇವತ್ತು ಬಂದಿದೆ. ಬೆಳಗ್ಗೆ ಎದ್ದ ತಕ್ಷಣ ನೋಡೋದಂಥ ಮೊಬೈಲ್ನ ಮೆಸೇಜು ಇದು. ಹೋಪ್ ಈ ದುಡ್ಡು ನಿಮಗೂ ರೆಗ್ಯುಲರಾಗಿ ಬರಬೇಕು. ಈ ದುಡ್ಡು ಬರೋದು ನಿಮಗೆ ವರ್ಷಕ್ಕೆ ಒಂದೇ ಸಲ ನನ್ನ ಪ್ರಕಾರ. ಇವಾಗ ಕೆಲವರಿಗೆ ಐಡಿಯಾ ಬರ್ತಿರ್ಬೋದು ಇದು ಯಾವ ದುಡ್ಡು ಅಂತವ. ನಾನು ಈ ದುಡ್ಡಲ್ಲಿ ಮಾಡೋ ಅಂಥ ಕೆಲಸಗಳು ನಾನು ಇವಾಗ ಹೇಳಿದ್ನಲ್ಲ, ಇನ್ಶೂರೆನ್ಸ್ ಮಾಡಿಸ್ಬೇಕು, ವೆಹಿಕಲ್ ಇನ್ಶೂರೆನ್ಸ್ಗಳು. ಆಲ್ಮೋಸ್ಟು ಯಾವ್ಯಾವುದು ನೆಕ್ಸ್ಟ್ ರಿನ್ಯೂವಲ್ ಇದೆ. ನನ್ನವೆಲ್ಲ ವೆಹಿಕಲ್ ಇನ್ಶೂರೆನ್ಸ್ಗಳೇ ಆಗಲಿ, ಹೆಲ್ತ್ ಇನ್ಶೂರೆನ್ಸೇ ಆಗಲಿ, ಟರ್ಮ್ ಇನ್ಶೂರೆನ್ಸೇ ಆಗಲಿ ಈ ವರ್ಷನೇ ಈ ತಿಂಗಳಲ್ಲೇ ಬರೋದು.
ಕಮ್ಮಿಂಗ್ 15th 16th ಎಲ್ಲ ರಿನ್ಯೂವಲ್ ಬಂದ್ಬಿಡುತ್ತೆ. ಒಂದು ಬಿಗ್ ಅಮೌಂಟ್ ಬಂದಿರೋದ್ರಿಂದ ನಾನು ಇದನ್ನು ರಿನ್ಯೂವಲ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಅಪ್ರಾಕ್ಸಿಮೇಟ್ ನನಗೆ ಎಷ್ಟು ಬಂತು ಅಂದರೆ ಇವತ್ತಿನ ಇಂಡಿಯಾದಲ್ಲಿ ಐಫೋನ್ ಪ್ರೈಸ್ ಎಷ್ಟಿದೆ ನೋಡೋಣ. ಯಾವುದು ಪ್ರೈಸ್ಗೆ ಅಂತ ಕಂಪೇರ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ ನಿಮಗೆ. 17 ಪ್ರೈಸ್ ಅಮೆಝಾನಲ್ಲಿ ನೋಡೋಣ. ಐಫೋನ್ 16 ಎಷ್ಟೈತೆ ಅಂತ ನೋಡಿ ಸ್ನೇಹಿತರೆ. ನಾನು ಇವಾಗ ಮೊಬೈಲ್ ತೋರಿಸ್ತಾ ಇದ್ದೀನಿ, ಐಫೋನ್ 17. ಯೂಟ್ಯೂಬಲ್ಲಿ ಪೇಮೆಂಟ್ ಬಂದಿರೋದನ್ನ ರಿವೀಲ್ ಮಾಡಬಾರ್ದು, ಎಕ್ಸಾಕ್ಟ್ ಫಿಗರ್ಸ್ನ ಹೇಳ್ಬಾರ್ದು. ಸೊ ನಾನು ಆಲ್ಟರ್ನೇಟಿವ್ ಪ್ರಾಡಕ್ಟ್ನ ತಗೊಂಡು ನಿಮಗೆ ಈ ಇದರಲ್ಲಿ ಅಮೌಂಟ್ ಎಷ್ಟು ಬಂದೈತೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಕಮ್ಯುನಿಟಿ ಗೈಡ್ಲೈನ್ಸು ಮತ್ತು ಇದಿದೆ, ದುಡ್ಡಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ಬಾರ್ದು ಯೂಟ್ಯೂಬಲ್ಲಿ. ಹಂಗಾಗಿ ಒಂದು ಅಪ್ರಾಕ್ಸಿಮೇಟ್ ಫಿಗರು, ಕೈಯಲ್ಲಿರ್ತಕ್ಕಂಥ ದುಡ್ಡು, ಇವತ್ತು ಡ್ರಾ ಮಾಡಿರ್ತಕ್ಕಂಥ ದುಡ್ಡು, ಇದು ಕೈಯಲ್ಲಿರ್ತಕ್ಕಂಥದ್ದು ಹಾರ್ಡ್ಲಿ ಎಷ್ಟೈತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ನೋಡಿ ಈ ಸೈಜು ಅರೌಂಡ್ 100 ರೂಪಾಯಿ 200 ರೂಪಾಯಿ ಎಲ್ಲ ಇದೆ. ಇದು ನೋಡ್ಕೊಳ್ಳಿ, ಇಷ್ಟಿನ ದುಡ್ಡು. ಮತ್ತು ನನಗೆ ಎಕ್ಸಾಕ್ಟಾಗಿ ಬಂದಿರೋಕ್ಕಂಥ ಒಂದು ಅಮೌಂಟಲ್ಲಿ ನಾನು ಏನು ತೊಗೋಬೋದು ಅಂದರೆ ಐಫೋನ್ 17 ಪ್ರೋನ ಪರ್ಚೇಸ್ ಮಾಡ್ಬೋದು ಇವತ್ತಿನ ರೇಟಲ್ಲಿ ವಿತೌಟ್ ಎನಿ ಡಿಸ್ಕೌಂಟು. ಡೈರೆಕ್ಟ್ಲಿ ನಾನು ಐಫೋನ್ ಸ್ಟೋರಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಅಮೆಝಾನು ಅಲ್ಲಿಂದ ತಗೊಂಡ್ರೆ ಡಿಸ್ಕೌಂಟ್ ಆಗುತ್ತೆ. ಅಪ್ ಟು ಒಂದು 15,000ವರೆಗಿದೆ ತೋರಿಸುತ್ತೆ. ಬಟ್ ಇವತ್ತಿನ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 1,34,000 ಪ್ಲಸ್ ಸಮಥಿಂಗ್ ಇದೆ, 34,000 ಇದೆಯಲ್ವ. ಇಷ್ಟು ಅಮೌಂಟು ಬೆಳಗ್ಗೆ ಎದ್ದನೆಗೆ ಬಂತು. ಆ ದುಡ್ಡು ಯಾವುದು ಅಂದರೆ ನನ್ನ ಗಮನವಿಟ್ಟು ಕೇಳ್ಕೊಳ್ಳಿ. ನಾನು ಇನ್ನೂ ನಿಮಗೆ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನಾದರೂ 1000 ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ ಆಡಾಯಿತು, 1000 ಲೈಕ್ಸ್ಗಿಂತ ಜಾಸ್ತಿ ಆಯಿತು ಅಂದರೆ ಈ ದುಡ್ಡನ್ನ ದುಡಿಯೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಹಂಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೂ ಇಷ್ಟೊಂದು ದುಡ್ಡು ಬಂತಾ ಅಂತ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ರೆ ಖಂಡಿತವಾಗ್ಲೂ ದುಡ್ಡು ಬಂದೇ ಇದೆ. ಫೋನ್ನು ತಗೋಬೋದು. ಸೊ ಯಾವ ಕ್ಯಾಮ್ರಾ ತಗೋಬೇಕು ಅಂತ ಹೇಳಿ, ಇವತ್ತಿನ ಡೇಯಲ್ಲಿ ಇಷ್ಟು ಈಸಿಯಾಗಿ ದುಡ್ಡು ಬರಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಬೇಕು ಅಂತ ನಿಮಗೆ ಕುತೂಹಲ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಇನ್ಸ್ಟಾ ಅಕೌಂಟ್ಗೆ ಫಾಲೋ ಮಾಡಿ. ಈ ದುಡ್ಡ ಮುಂದೆ ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಈ ದುಡ್ಡು ಹೆಂಗೆ ಬಂತು, ಏನೇನಾಗಿತ್ತು ಎಲ್ಲ ನಿಮಗೆ ಹೇಳ್ತೀನಿ. ಎಷ್ಟು ಟೈಮ್ ತಗೋತು, ಯಾವ್ಯಾವೆಲ್ಲ ಪೇಮೆಂಟ್ ಮೆಥಡ್ಸ್ ಥ್ರೂ ಬಂತು, ಏನೆಲ್ಲ ವೆರಿಫೈ ಆಯಿತು, ಏನೆಲ್ಲ ವೆರಿಫೈ ಆಗಿಲ್ಲ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಕಷ್ಟಪಟ್ಟಿರ್ತಕ್ಕಂಥ ದುಡ್ಡು, ಹಂಗೆ ಕಷ್ಟಪಟ್ಟಿದ್ದಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು ಇದನ್ನು, ಅಮೌಂಟ್ನ. ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ. ಈಗ ನನ್ನ ಮೈಂಡು ಏನು ಮಾಡಬೇಕು ಅಂತ ನನಗೆ ಐಡಿಯಾ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನಿಮ್ಮಲ್ಲಿ ಯಾರು ಇತ್ತು ಅಂದರೆ ನೇರವಾಗಿ ಕಮೆಂಟ್ನ ಮೂಲಕ ನನಗೆ ತಿಳಿಸಿ. ಇದಕ್ಕೆ ಯೂಸ್ ಮಾಡಿದರೆ ಅನುಕೂಲ ಆಗುತ್ತೆ, ಅದಕ್ಕೆ ಯೂಸ್ ಮಾಡಿದರೆ ಅನುಕೂಲ ಆಗುತ್ತೆ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಿಮ್ಮ ಕಮೆಂಟ್ಗಳಿಗೆ ನಮ್ಮ ಒಂದು ಪೇಜು, ನಮ್ಮ ಒಂದು ವಿಡಿಯೋ ಕಮೆಂಟ್ಸ್ಗಳು ಸ್ವಾಗತ ಕೋರ್ತಾ ಇರ್ತವೆ. ಬನ್ನಿ, ಅಗೈನ್ ಮುಂದಿನ ವಿಡಿಯೋದಲ್ಲಿ ಈ ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ. ಇವತ್ತಿನ ವ್ಲಾಗ್ಗೂ ಇಷ್ಟೇ ಸ್ನೇಹಿತರೆ. ಈ ವ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ.